ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕೊಡವಾಮೆ ಬಾಳು ಕೊಡವರ ಬೃಹತ್ ಪಾದಯಾತ್ರೆ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಕೊಡವರು ಹಾಗೂ ಕೊಡವ ಭಾಷಿಕರ ಮಹಾ ಸಂಗಮದೊಂದಿಗೆ ಶಾಂತಿಯುತವಾಗಿ ಸಮಾರೋಪಗೊಂಡಿತು. ಶಾಂತಿಯುತ ಪಾದಯಾತ್ರೆಯ ಮೂಲಕ ಕೊಡವ ಸಮುದಾಯದ ಕೂಗನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಟ್ಟಿಸಲಾಯಿತು. ದಕ್ಷಿಣ ಕೊಡಗಿನ ಕುಟ್ಟದಿಂದ ಕಳೆದ ಭಾನುವಾರದಂದು ಆರಂಭಗೊಂಡ ಪಾದಯಾತ್ರೆ ಸತತ 6 ದಿನಗಳ ಕಾಲ 84 ಕಿಲೋಮೀಟರ್ ದೂರವನ್ನು ಕ್ರಮಿಸಿತು. ಮಡಿಕೇರಿಯ ಜನರಲ್ ಕೆ.ಎಸ್. ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಬಳಿಯ ಕೊಡವ ಸಮಾಜದ ಮಂದ್ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ನೆರೆದಿದ್ದ ಕೊಡವ ಸಮುದಾಯದ ಬಾಂಧವರು ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸುವ ಮೂಲಕ ಪಾದಯಾತ್ರೆಯನ್ನು ಅಂತಿಮಗೊಳಿಸಿದರು. ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಅವರು ಕೊಡಗಿನ ಕೊಡವರ ಮತ್ತು ಕೊಡವ ಭಾಷಿಕರ ಪ್ರಮುಖ ಹಕ್ಕೊತ್ತಾಯಗಳನ್ನು ಮಂಡಿಸಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಕೊಡವ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಎಂಪಿ ಮುತ್ತಪ್ಪ, ಅಖಿಲ ಅಮ್ಮ ಕೊಡವ ಸಮಾಜದ ಅಧ್ಯಕ್ಷ ಬಾನಂಡ ಪೃಥ್ವಿ, ಕೊಡವ ಭಾಷಿಕರ ಒಕ್ಕೂಟದ ಅಧ್ಯಕ್ಷ ಪಡಿಂಜಾರಂಡ ಪ್ರಭುಕುಮಾರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮನವಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುತ್ತೆ, ಜಿಲ್ಲಾಡಳಿತದ ಮಿತಿಯಲ್ಲಿ ಕಾನೂನು ಪ್ರಕಾರ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಟ ಭುವನ್ ಪನ್ನಣ್ಣ ಹಾಗೂ ನಟಿ ಹರ್ಷಿಕಾ ಪುಣಚ ತಾರಾ ಮೆರುಗನ್ನ ನೀಡಿದರು. ಪ್ರೊಸೆಸರ್ ಬಂದು ನಂಗಡ ಹಕ್ಕು ಕಾಯ್ತು, ನಂಗಡ ಸಂವಿಧಾನ ಕೊಟ್ಟ ಹಕ್ಕು ಕಾಯ್ತು. ಆಟ ನಿಪ್ಚಿರೋಡು ದಾರು ಆಡೋದಕ್ಕಿಲ್ಲ. ವಾಲಗದಟ್ಟು ಗಾಡಿನೊಳ್ಳ ಈಗ ಮಿಂಜಲ್ ಪೋಯಿನೊಳ್ಳ ಈಗ ದಯವಿಟ್ಟು ಆಟ ಕಾಯ್ತು ಈ ನಡುಕು, ನಂಗಡತನ ಕಾಯ್ತು ಈ ನಡುಕು, ನಂಗ ಕಾಯ್ತು ಈ ಕೂಗು, ಕೊಡವಾಮೆ ಬಾಳು ಕೂಟದ ಜನ ಬೆಂದು ಕಾವೇರಿ ತಾಯಿ ಉಕ್ಕಿ ಹೋಗಿ ಹೋಯಿತು, ಆ ಕಡಲು ತೆರೆಯಿತು, ಅಲೆ ಅಲೆಯಾಯಿತು, ಮಾನೊರೆಯಾಯಿತು, ಉಕ್ಕಿ ಮರಜಿತು. ಅದೇ ಪೋಲೆ ನಂಗಡತನ ಕಾಯಿತು, ನಂಗಡ ಹಕ್ಕು ಕಾಯಿತು, ನಂಗಡ ಭದ್ರತೆ ಕಾಯಿತು, ನಂಗಡ ಸಂವಿಧಾನ ಕಾಯಿತು, ನಂಗಡ ಸಂಸ್ಕೃತಿ. ಹೋದ್ರಲ್ಲ
ಎಂತ ಅವರು ಅಭಿಪ್ರಾಯ ಮಾಡಿ ഞങ്ങളെ പൊമ്മക്കളെ പടിയാവത്ര ഞങ്ങളെ പൊമ്മക്കളെ പടിയാവത്ര ರಾಜಧಾನಿ ಬೆಂಗಳೂರು ಮುಂದಿನಲ್ಲಿ ವೀಕ್ಷಕರೇ ಮ್ಯಾನ್ಸ್ ಕಾಂಪೌಂಡ್ ಬಳಿಯ ಕೋಲ್ ಮಣ್ಣು ಕನ್ನಡ ಕವಿತಕ ಕನ್ನಡ ಕವಿತಕ ಇನ್ನೆಚ್ಚು ಜನ ಬಂದಂತ ಉಂಟು ನಂಗೆ ಅಭಿನಂದನೆ ಐನೂರು ಕೂಡ ಸ್ವಾಗತ ಮಾಡಿದ್ರು ತಕ್ಕಾರ ಹೋಗಿದ್ರು ಅಂದರೆ ವೇದಿಕೆಗಳಂತ ಎಲ್ಲ ದೈವಶ್ರೀಕ ಮನವಿ ಕೊಡುವಂತ ಸಂದರ್ಭ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿಗೆ ಬಂದಿರೋರಿಗೆಲ್ಲ ಸ್ವಾಗತ. ಕೊಡಗಿನಲ್ಲಿ ಒಂದು ಹೊಸ ಇತಿಹಾಸ ಅಂತಲೇ ಹೇಳಬಹುದು. ಇಲ್ಲಿವರೆಗೂ ಕೊಡಗಿನಲ್ಲಿ ಇಂಥ ಮಟ್ಟದಲ್ಲಿ ಕೊಡವರು ಸೇರಿರುವಂಥದ್ದು ಮೊದಲನೇ ಬಾರಿಗೆ. ಕುಟ್ಟದಿಂದ ಮಡಿಕೇರಿಗೆ ಈ ಕಾಲ್ ಜಾತ್ರೆ ಬಂದು ಇವತ್ತು ತಲುಪಿದೆ. ನೀವು ನೋಡಿದಂಗೆ 20 ರಿಂದ 25 ಸಾವಿರ ಜನ ಇವಾಗಲೇ ಸೇರಿದ್ದಾರೆ. ಇಲ್ಲಿಂದ ನಾವೀಗ ಈ ಕಾರ್ಯಕ್ರಮವನ್ನು ಈ ಜನರಲ್ ತಿಮ್ಮಯ್ಯ ಸರ್ಕಲಲ್ಲಿ ಅವರಿಗೆ ಒಂದು ಹಾರವನ್ನು ಹಾಕಿ ಇವಾಗ ನಾವು ಮ್ಯಾನ್ಸ್ ಕಾಂಪೌಂಡ್ ಕಡೆಗೆ ಒಂದು ಪಾದಯಾತ್ರೆಯನ್ನು ಹೋಗ್ತಾ ಇರುವಂಥದ್ದು. ಸಾವಿರಾರು ಮಟ್ಟಿಗೆ ಜನರು ಸೇರಿದಂಥದ್ದು ತುಂಬ ಖುಷಿಯಾಗಿದೆ. ಕೊಡಗಿನ ಮಟ್ಟಿಗೆ ಕೊಡವರಿಗೆ ಇವತ್ತು ತುಂಬ ಖುಷಿಯ ಒಂದು ದಿವಸ. ನೀವು ನೋಡಿದಂಗೆ ಸಿನಿಮಾ ಕ್ಷೇತ್ರದವರು ಇರ್ಬೋದು, ಸ್ಪೋರ್ಟ್ಸ್ ಅವರು ಇರಬಹುದು, ನಮ್ಮ ಪತ್ರಕರ್ತರು ಇರಬಹುದು, ಪೊಲಿಟಿಕ್ಸ್ ಅವರು ಇರ್ಬೋದು, ಎಲ್ಲರೂ ತಮ್ಮ ಕೆಲಸವನ್ನು ಬಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಇವತ್ತು ಬಂದು ಒಂದು ಕೊಡವರ ಸಾಗರ ಇಲ್ಲಿ ಸೇರಿ ಬರುವಂಥದ್ದು. ಸೊ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಡಿಕೇರಿಯಲ್ಲಿ ಇಲ್ಲಿವರೆಗೂ ಆಗದೆ ಇರುವಂತ ಒಂದು ಅದ್ಭುತ ಒಂದು ಮೆರವಣಿಗೆ ಅಂತ ಹೇಳ್ಬೋದು, ಒಂದು ಜನಸಾಗರ ಅಂತ ಹೇಳ್ಬೋದು ನಡೀತಾ ಇದೆ. ನಮ್ಮ ಕೊಡವ ಜನಾಂಗ ಹಾಗೆ ಕೊಡವ ಭಾಷೆ ಮಾತಾಡುವಂಥ ಜನಾಂಗದವರೆಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು 25 ರಿಂದ 30 ಸಾವಿರ ಜನ ಸೇರಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಈ ಥರದ್ದು ಒಂದು ಐತಿಹಾಸಿಕ ದಿನ ಇವತ್ತು ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ನಾವು ಈ ಒಂದು ಜನಾಂಗದ ಮಕ್ಕಳಾಗಿ, ಕೊಡಗಿನ ಮಕ್ಕಳಾಗಿ ಇಲ್ಲಿ ಸೇರಿರೋದು ನಮಗೆ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬಂದು ಸೇರಿರೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಬೇಡಿಕೆ ನಮ್ಮ ಉಡುಪು, ನಮ್ಮ ಸಂಪ್ರದಾಯ, ನಮ್ಮ ಕಮ್ಯುನಿಟಿ, ನಾವು ನಮ್ಮ ಕೊಡಗಿನ ಮೇಲೆ, ಕೊಡಗಿನಲ್ಲಿ ಹುಟ್ಟಿ ಕೊಡಗಿನ ಮೇಲೆ ಇಟ್ಕೊಂಡಿರೋ ಪ್ರೀತಿನ ನಾವು ತೋರಿಸ್ತಾ ಇದ್ದೀವಿ ಅಷ್ಟೇ.